ಅನ್ಯಾಯ ಬಗದ ಅನವಡು ಅನ್ಯಾಯ ಬಗದ ಬ್ಯಾಡೋ ತಮ್ಮ ಹಿಲ್ತ ದಗದ ಸತ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಕಾರ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಕರೆದಿಂದ ನಡೆದವರಿಗೆ ನಿತ್ಯ ಬಾಳ ಕಾಡ್ಯದ ಅನವೊಂದು ಅನ್ಯಾಯ ಬಗದ ಬ್ಯಾಡೋ ತಮ್ಮ ಹಿಲ್ತ ದಗದ ಸತ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಕಾರ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಒಳ್ಳೆ ಜನ ಹಳ್ಳಗಿದ್ದರು ಊರಗೇನ ನಾಟ್ಯದ ಲಜ್ಜಿಗಟ್ಟಲ ಪಂಗ ಮಂದಿಗೆ ಹೇಳುದೆಲ್ಲ ದಾಟ್ಯದ ಪುಂಡರ ಮೋದ ಪುರಾಣ ಹೇಳಿದರ ಪುಂಡರ ಮೋದ ಪುರಾಣ ಹೇಳಿದರ ಅನುಭವಿಯಲ್ಲಿ ದೊರಕ್ಯದ ಸತ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಕಾರ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಸತ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ ಕಾರ್ಯದಿಂದ ನಡೆದವರಿಗೆ ನಿತ್ಯ ಬಾಳ ಕಾಡ್ಯದ ಶ್ರೀರಾಮಚಂದ್ರ ಶ್ರೇಷ್ಠ ಇದ್ದರು ಅವಂಗ ತಾಳ ತಪ್ಪ್ಯದ ಅಗಸನ ಮತ್ತಿಗೆ ಸ್ವಗಸಿಲ ರಾಮಗ ವನವಶಲ್ಲಿ ಬಿಟ್ಟದ ರಾಮ ದೇವರಿಗೆ ಕಟ್ಟುವ ಪಟ್ಟ ರಾಮ ದೇವರಿಗೆ ಕಟ್ಟುವ ಪಟ್ಟ ಕೈಕೆ ಮನುಷ್ಯಲ್ಲಿ ವಾಪ್ಯದ ಸತ್ಯದಿಂದ ಧೊಡದವರಿಗೆ ನಿತ್ಯ ಬಾಳ ಕಾಡ್ಯದ
ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಹರಿಶ್ಚಂದ್ರ ರಾಜ ಶ್ರೇಷ್ಠ ಇದ್ದರು ಸುಡಗಾಡ ಕಾಯಕ ಹಚ್ಚದ ಅಂತವನ ಮಗ ಎಂತವಿದ್ದರು ಲೋಹಿತ್ಗ ಹಾವು ಕಚ್ಚದ ಹೆಣಕ್ಕಾಗಿ ಹಣನ ಕೊಟ್ಟು ಹೆಣಕ್ಕಾಗಿ ಹಣನ ಕೊಟ್ಟು ತಾಳಿ ಮಣ್ಣ ಮುಚ್ಚದ ನೋಡ್ ಮುಚ್ಚ ತಾಳಿ ಮಣ್ಣ ಸತ್ಯ ಹರಿಶ್ಚಂದ್ರ ರಾಜ ಹೌದು ಎಲ್ಲಾ ದಾನ ಮಾಡಿದ ಗುರು ಹೇಳ್ದಂಗ ಹಾ ಯಾಕ್ರಿ ಗುರುವಿನ ಮಾತು ಕೇಳಿದು ಗುರುವಿನ ಮಾತು ಕೇಳಿ ಹಾ ಎಲ್ಲಾ ದಾನ ಮಾಡಿ ಕೊನೆಯದಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸುಡಗಾಡಕಾಯಿ ಅಂತ ಪಾಳೆ ಬತ್ತವಂಗ ಹಾ ಸುಡಕಾಯಿ ಅಂತ ಪಾಳೆ ಬತ್ತು ಸುಡಗಾಡಕಾಯಿ ಅಂತ ಯಾಳೆ ಬತ್ತು ಸುಡಗಾಡದೊಳಗ ಹೌದು ರಾಜ ಹೇಳಿಟ್ಟಿದ್ದವಂಗ ಏನ್ ಹೇಳಿಟ್ಟಿದ್ದ ಇಲ್ಲಿ ಯಾರೇ ದನ್ ಮಾಡ್ಬೇಕಾದ್ರು ಹೌದು ಅವ್ರ ಕಡೆ ರೊಕ್ಕ ಇಸ್ಕೊಂಡ್ ದನ್ ಮಾಡ್ಬೇಕು ಅಂತ ತಿಳ್ಕೊಂಡು ಹಾ ದುಡ್ಡು ಇಸ್ಕೋಬೇಕಂತ ಹೇಳಿದ್ರು ದುಡ್ಡು ಇಸ್ಕೊಂಡ್ ಹೆನಗನ ದನ್ ಮಾಡ್ಬೇಕಂತ ಹೇಳಿ ಬಿಟ್ಟಿದ್ದ ಹೌದು ಅವಾಗ ತಾರಾಮತಿ ತಾರ ಮತ್ತೇನಾಯ್ತು ಮಗು ಲೋಹಿತಾಶುಗ ಹಾವು ಕಚ್ಚಿ ಉಸಿರು ಬಿಟ್ಟಿದ್ದ ಪ್ರಾಣ ಬಿಟ್ಟಿದ್ದ ಪ್ರಾಣ ಬಿಟ್ಟಿದ್ದ ಹೌದು ಪ್ರಾಣ ಬಿಟ್ಟ ಬಳಕ ಈ ಕೂಸಿನ ದನ್ ಮಾಡಕ್ಕ ಹೌದು ತಾರಾಮತಿ ಅಂತೇಳಿ ₹1 ದುಡ್ಡಿಲ್ಲ 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 ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಹೌದು ಸ್ಮಶಾನ ಭೂಮಿಗೆ ಬಂದಳು ಸ್ಮಶಾನ ಭೂಮಿಗೆ ಬಂದು ಹೌದು ಮಗನ ದನ್ ಮಾಡ್ಬೇಕಂತ ತಿಳ್ಕೊಂಡು ಸತ್ಯ ಹರಿಶ್ಚಂದ್ರ ಮಹಾರಾಜ ಕೇಳ್ತಾಳೆಪ್ಪ ಏನ್ ಕೇಳ್ತಾಳ ನನ್ನ ಮಗನ ಹಾವು ಕಚ್ಚದ ಪ್ರಾಣ ಹೋಗ್ಯದ ಹೌದು ಇದನ್ನ ದನ್ ಮಾಡ್ಬೇಕಾಗ್ಯದ ಅವಾಗ ಸತ್ಯ ಹರಿಶ್ಚಂದ್ರ ಹೇಳ್ತಾನ ಹರಿಶ್ಚಂದ್ರ ರಾಜ ಹೇಳ್ತಾನ ಏನ್ ಹೇಳ್ತಾನ ಅಯ್ಯ ಇವತ್ತಿನ ದಿವಸ ದುಡ್ಡು ಕೊಟ್ರ ಮಾತ್ರ ದನ ಮಾಡ್ತಾನೆ ಇಲ್ಲಿಕ್ಕೆ ದನ ಮಾಡಂಗಿಲ್ಲ ನಾವು ಹೆಂಡ್ರನು ಕೂನ ಹಿಡಿಲಿಲ್ಲ ಮಕ್ಕಳು ಕೂನ ಹಿಡಿಲಿಲ್ಲ ಗುರುವಿನ ಮಾತಿ ಕೇಳಿ ಇದು ಯಾನತ್ರ ದಗದ ನೀವು ಯಾಣ ತಗದಿದು ಗುರು ಎಲ್ಲಿ ಶ್ರೇಷ್ಠ ಅಂತೀರಿ ನೀವು ಎಲ್ಲಿ ಶ್ರೇಷ್ಠ ಅದನ್ ಗುರು ಗೋ ಅಂದ್ರ ಅಜ್ಞಾನ ಹೌದು ರು ಅಂದ್ರ ಕತ್ತಲೆ ಬೆಳಕು ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆ ಯಾವ ತರ್ತಲ್ಲ ಅವನಿಗೆ ಗುರು ಅನ್ಬೇಕಾದ ಗುರು ಎದಕ್ಕೆ ಬೇಕಪ್ಪ ಅಂತ ಮಾನವ ಜನ್ಮಕ್ಕ ಇದಕ್ಕೊಂದು ದಾರಿ ತೋರ್ಸ್ಲಕ್ಕ ಕಟ್ಟೆ ಗುರು ಬೇಕು ನಮ್ಮ ಮಾಡಿರ್ತಕ್ಕಂಥ ಪಾಪ ಕರ್ಮ ತೊಯ್ಲ ಗುರುವಿನ ಶಕ್ತಿ ಇಲ್ಲ ಹಂಗ ಇವತ್ತು ನಮ್ಮ ಪ್ರಪಂಚ ಒಂದು ಸರಾಗವಾಗಿ ಹೆಂಡ್ರ ಮಕ್ಕಳು ಸರಾಗವಾಗಿ ಸಾಗಬೇಕಾದ್ರ ಇದಕ್ಕೊಬ್ಬ ಗುರು ಇದ್ಬೇಕು ಗುರು ಬೇಕು ಇಟ್ಟೇ ಬೇಕು ಗುರು ಇದಕ್ಕೆ ಸುಮ್ಮಟ್ಟೆ ಉಳ್ಳಾಗತ್ತಿರ್ಲಕ್ಕ ಗುರು ನಿಮ್ಮ ಗುರುವಿನಿಂದ ಕೆಲಸ ಜಗತ್ತಲ್ಲಿ ಎರಗುವಂತ ಶಕ್ತಿ ಇಲ್ಲ ಆಗುವಂತ ಕೆಲಸ ಅಲ್ಲ ಕೊನೆಯದಾಗಿರ್ತಕ್ಕಂಥ ಸನ್ನಿವೇಶ ತಾರಾಮತಿ ಯಾವಾಗ ಈ ಮಗನ ದನ್ ಮಾಡ್ಬೇಕಂತ ತಾಳಿ ಮುಟ್ಟಿದ್ರು ಅವಾಗ ಸಾಕ್ಷಾತ್ ಪರಮಾತ್ಮ ಬಂದು ಏನ್ ಮಾಡ್ದ ತಾಳಿ ಕುಡಿಬೇಡ್ತಾ ಇತ್ತು ತಿಳ್ಕೊ ಹೇಳ್ಕೊಂಡ ಪರಮಾತ್ಮ ಪ್ರತ್ಯಕ್ಷ ಆಗಿ ನಿಜ ರೂಪ ತೋರ್ದ ಹೌದಿಲ್ಲ ಹೌದು ಹಂಗ ಸತ್ಯ ಹರಿಶ್ಚಂದ್ರ ಹಂಗ ನಡೆದಿರ್ತ ಜಗತ್ತಿನೊಳಗ ಈ ಭೂಮಿ ತಲೆ ಮ್ಯಾಲ ಒಂದು 3 ಮಂದಿ ಹೆಸರು ನಾವು ನೀವು ಸಾಯೋರಿಗೆಲ್ಲ ಈ ಭೂಮಿ ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಈ ಭೂಮಿ ತಲೆ 3 ಮಂದಿ ಹೆಸರು ಅಜರಾಮರವಾಗಿ ಉಳಿದದು ಯಾರ್ಯಾರಿಪ್ಪ ಧರ್ಮದಿಂದ ನಡೆದ ಧರ್ಮರಾಯ ದಾನ ಮಾಡ್ದ ದಾನಶೂರಕಾರ ಅನಿಸ್ಕೊಂಡ ಸತ್ಯದಿಂದ ನಡೆದ ಸತ್ಯ ಹರಿಶ್ಚಂದ್ರ ಅನಿಸ್ಕೊಂಡ್ರ ಇವ್ರ 3 ಮಂದಿ ಬಿಟ್ಟರೆ ಯಾರ ಹೆಸರು ತೆಗಿತಾರೆ ಜಗತ್ತೊಳಗ ಈಗ ಹತ್ತಾರ ಯಾರೇ ಮಂದಿ ಸತ್ಯಳಕ್ಕೆ ದೊಡ್ಡ ಹರಿಶ್ಚಂದ್ರ ಮೊಮ್ಮಗ ಇಲ್ಲ ಹತ್ತಾರಲ್ಲ ಹೆಂಗನ ಹೌದು ಅಟ್ಟ ಸತ್ಯಳವ ಅಟ್ಟ ಧರ್ಮದಿಂದ ನಡೆಯವ ಅಟ್ಟ ದಾನಶೂರಕಾರ ಅನಿಸ್ಕೊಂಡವ ಭೂಮಿತಿನ ಅವ್ರ 3 ಮಂದಿ ಹೆಸರು ಭೂಮಿತಿನ ಅಜರಾಮರವಾಗಿ ಅವ್ರು ಎಷ್ಟೋ ಕಾಲವಾಗಿ ಅವ್ರು ಸತ್ತ ಹೋಗ್ಯಾರೆ ಹೌದು ಇನ್ನಾದ್ರು ಕೂಡ ಹೆಸರು ಕೊಂಡಾಡ್ತ ಜಗತ್ತಿನಾಗ ಮಂದಿ ಕೊಂಡಾಡ್ತದಲ್ರಿಪ್ಪ ಅಂತ ಧರ್ಮದಿಂದ ಅಂತ ದಾನಶೂರಾಗಿ ಅಂತ ಒಂದು ಸತ್ಯದಿಂದ ನಡೆದು ಹೌದು ಯಾವ ರೀತಿಗೆ ತಾರಾಮತಿ ತನ್ನ ಕ್ವಶನ್ ಲೋಹಿತಾಶ್ವನ ತಂದು ಹೌದು ಧನ ಮಾಡಕ್ತದು ತಾಳಿ ಮನ್ನ ಮುಸ್ತದ ಯಾವ ರೀತಿ ಕೇಳು
ಹೆಣಕ್ಕಾಗಿ ಹಣಾನೆ ಕೊಟ್ಟು ಹೆಣಕ್ಕಾಗಿ ಹಣಾನೆ ಕೊಟ್ಟು ತಾಳಿ ಮನ್ನ ಮುಚ್ಚದ ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಕಾರ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಪಾಂಡವರ ಪತ್ನಿ ದ್ರೌಪದಿ ದೇವಿಗೆ ಎಷ್ಟು ಜಂಬ ಕೊಚ್ಚದ ದ್ರೌಪದ ದೇವಿಗೆ ಆಡಿದ ಮಾತ ದುರ್ಯೋಧನ ಮನಕ ಚೊಚ್ಚದ ಮಾತಿನಿಂದ ಮಹಾಭಾರತ ಆಯ್ತು ಮಾತಿನಿಂದ ಮಹಾಭಾರತ ಆಯ್ತು ಮಾತು ಜಗಳ ಹಚ್ಚದ ಹೌದು ಹತ್ಯೆ ಜಗಳ ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಕರದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಸೃಷ್ಟಿಯಾಳು ಶಿವ ಇದ್ದರು ಶನಿಯ ಕಾಟ ಕೊಟ್ಟದ ಎಲ್ಲರ ಹಣಿ ಬರೀಯವ ಬ್ರಹ್ಮಗ ಅವಂಗ ಶಾಪ ತಟ್ಟ್ಯದ ವಿಷ್ಣು ದೇವರ ಒಳ್ಳೆವಿದ್ದರು ವಿಷ್ಣು ದೇವರ ಒಳ್ಳೆವಿದ್ದರು ಕ್ಷೀರ ಸಾಗರ ಕಟ್ಟ್ಯದ ಹೌದು ಅಟ್ಟೆ ಅದ ಒಂದು ಮಾತು ಬಹಳ ಚಂದ ಹೇಳಿರವ್ರು ಏನ್ರಿಪ್ಪ ನೀರ ಮಂದಿನ ಕೊಲ್ತದ ಹಾ ಮಾನ್ಯ ಮಧ್ಯಪ್ರದೇಶದೊಳಗ ಹೌದು ಒಬ್ಬಕ್ಕೆ ತಾಯಿ ಇದ್ದಕ್ಕೆ ತನ್ನ ಮಗಳನ್ನ ಅಪ್ಪಿಕೊಂಡು ಅಪ್ಪಿಕೊಂಡು ನೀರಾಗ ಮುನುಕಿ ಸತ್ರು ಆ ಕೂಸ ತಾಯಿ ಕುಡಿ ಸತ್ರು ಅಂತ ಹೇಳ್ತಾರ ಅವ್ರು. ನೀರು ಬದುಕಿಸಬೇಕಾಗಿತ್ತು ಯಾಕೆ ಕೂಸ ಅಂತ ಹಾ ಹಣೆಬಾರ ಹರಿ ಬ್ರಹ್ಮಗ ಬಿಟ್ಟಿಲ್ಲ ಹೇಳ್ಯಾರ ಅವರು ಹೌದಾ ಹಣೆಬಾರ ಬ್ರಹ್ಮಗ ಬಿಟ್ಟಿಲ್ಲ ಹಣೆಬಾರ ಬರತಕ್ಕಂತ ಶೆಟ್ಟಿಗೆ ಬಿಟ್ಟಿಲ್ಲ ಹೌದು ಹೌದು ಬ್ರಹ್ಮನ ಹಣೆಬಾರ ಬರದಕ್ಕೆ ಶೆಟ್ಟಿಕವ್ವ ಹೌದು ಹೌದು ಯಾರ ಕರ್ಮ ಏನಾಗ್ಯದ ಎಲ್ಲಿ ಯಾರ ಸಾವು ಯಾರ ಕೈಗೆ ಎಲ್ಲಿದು ಹೌದು 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 ನೀವು ನೀರಾಗಿ ಬೆದಸತ್ರ ನಿಮಿತ್ತ ಆಗ್ತದ ಹೌದು ಹೌದು ನಿಮಿತ್ತ ಆಗ್ತದ ಒಟ್ಟೆ ಹಾ ಅವ್ರ ನೀರಾಗ ಸಾಲಕ್ಕೆ ಹೋಗಿದ್ರ ಅವ್ರೇನು ಸಾಲ ಕುಗ್ರವ್ರಲ್ಲಿ ಇಲ್ಲ ಹಂಗಿರಂಗಿಲ್ಲ ಈಗ ದೇವ್ರಿಗೆ ಎಷ್ಟ ಮಂದಿ ಗುರುವಿನ ಸಲ ಹೋಗಿರ್ತಾರ ಮತ್ತೆ ಅಲ್ಲಿ ಸತ್ರ ಗುರುವಿನ ಸಲ ಸತ್ರ ತಿಳಿದ ನಾನು ಹಂಗೆ ಮತ್ತ ಹಂಗಿರಂಗಿಲ್ಲ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕರ್ಮ ಅವ್ರ ದಾರ ಕಡದು ಬತ್ತಪ್ಪ ಅಂದ್ರೆ ನೀವು ಎಲ್ಲಿ ಹೋದ್ರು ಬಿಡಂಗಿಲ್ಲ ಎಲ್ಲಿ ಇದ್ರು ಬಿಡಂಗಿಲ್ಲ ನಿನ್ನ ದಾರ ಕಡದು ಬತ್ತಪ್ಪ ಅಂದ್ರ ಅದಕ್ಕೆ ಮದಗುಣ ಮಾರದ್ರ ಹೇಳಿರವ್ರು ಏನ್ ಹೇಳಿರು ನಿನ್ನ ದಾರ ಕಡದ ಮೇಲೆ ಯಾರ್ಯಾರು ಬರುವುದಿಲ್ಲ ನಿನ್ನ ದಾರ ಕಡದ ಮೇಲೆ ಯಾರ್ಯಾರು ಬರುವುದಿಲ್ಲ ಬೆಂಕಿ ಹಸ್ತಾರ ಮೋತಿಗಿ ಉಂಡುಳದಿದಾಗಲ ತಮ್ಮ ತಗದಿಡೋ ನ್ಯಾರಿಗೆ ಉಂಡುಳದಿದಾಗಲ ತಮ್ಮ ತಗದ ಇಡ್ಬೇಕಪ್ಪ ನ್ಯಾರಿಗೆ ಅಂತ ಗುರುವಿನ ಕೈ ಸಾಲಕ್ಕೆ ಹೆಂಗ್ಯಾಕೆ ಮಾತಾಡಕತ್ತೀರಿ ಓ ಮಾಸ್ತರ್ಗಳು ಇವತ್ತು ಇಬ್ರು ಹೆಂಗ ಮಾತಾಡಕತ್ತೀರಿ ವಿಚಾರ ನಿಮ್ಗೆ ಏನೇನು ತಲೆಯಾಗ್ರಿ ಏನತ್ ಅದ್ರ ಬುದ್ಧದ ಲದ್ಯತನ ಲದ್ಯಲ್ಲ ಆ ವಿಷಯ ಗಾತ್ಲ ಹಿಡಿಸಿದವ್ರಿಗೆ ಅದು ಇಟ್ಟೆ ಮತ್ತೇನಿಲ್ಲ ಇದು ನೀ ಮಾಡೋದು ನೀನೇ ಉಣದದ ಮಧುಗಣ ಮುತ್ಯಾರು ಗುರುಗಳದಾರ ಒಪ್ಕೊಳ್ಳೋದು ಅಂತ ಹೌದು ಮಧುಗಣ ಮುತ್ಯಾರ ಒಂದು ಕ್ಯಾಲಿ ಬರ್ದ್ರ ನಮ್ಮ ನಿಮ್ಮ್ಯಾಲ
ಏನು ನೀ ಮಾಡಿದ ನೀನೆ ಉಣ್ಣು ನೀಡಬೇಡ ಯಾರಿಗೆ, ಹೌದ್ ಹೌದು ಉಂಡುಳಿದಾಗಲ್ ತಮ್ಮ ತೆಗೆದಿಡು ನ್ಯಾಳಿಗೆ ನ್ಯಾರಿಗೆ. ಹಾ ಯಾರಿಗೆ ಹಾ? ಕರೆ ಅದ ಮಾತ ಹೇಳ್ದವ್ರು ನೀವಿ, ಮಾಡ್ದವ್ರು ನೀವಿ. ಹಾ ಹಂಗ ನೀರಿನ ಮೇಲೆ ಏನಪ್ಪ ಪದ ಐತೇನ? ಮತ್ತೆ ಹಂಗೈತಿ ಏನ್ರಿ? ಜಲ ಯಾರನ್ನ ಕೊಲ್ಲಂಗಿಲ್ಲ, ಅದಕ್ಕೆ ನೀವು ಹೋಗಿ ಬಿದ್ದಾಗ ಮಾತ್ರ ನಿಮಗೆ ಕರ್ಕೊತದ. ನೀವು ಬೀಳ್ತಾನ ಹೋಗಿ ಕರ್ಕೊಂಗಿಲ್ಲ ಯಾರು. ಅದು ಹೌದು ಇದು ನಿಮ್ಗೆ ತಿರಾಗಿಲ್ಲ. ಮೊದಲು ಮಾನ್ಯ ಒಂದ್ ಸತ್ತಲ್ಲ ನಮ್ಮಲ್ಲಿ ನೀರ ಬೀಳ್ತಿರ ಅವ್ರು ಯಾರೇನ ಯಾರು ಪ್ರಾಣ ಕೊಡ್ಬೇಕಂತ ಯಾರು ಹೋಗಂಗಿಲ್ಲ. ಹಾ ಏನೋ ಅಚಾನಕ್ ಏನೋ ಪ್ರಪಂಚದ ಅಭಾವದಿಂದ ಪ್ರಪಂಚದ ಅಡೆತಡೆ ಬಂದು ಹಿಂಗೇನ್ರಿ ಆಗದ್ರ ಆಗ್ಬೋದು. ಹಾ ಅದಕ್ಕೆ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದು ಇದು ನೀರಾಗ ಹೋಗಿ ಹಿಂಗಾಗ್ಯದ, ನೀರಾಗ ಹಂಗದಲಕ್ ಹೋಗ್ಬೇಡ್ರಿ. ಹೌದ್ ಹೌದು ಜಲ ಅದು ಮನುಷ್ಯನ ಎಷ್ಟು ಮಂದಿ ಬದುಕ್ಸ್ಯಾದ. ಈ ಹೌದು. ಜಗತ್ತೇ ಬದುಕಬೇಕಾದ್ರೆ ನೀರಿನಿಂದ ಜಗತ್ತೇ ಬದುಕ್ಯಾದ. ನೀರ್ಲಿಕ್ಕೆ ಯಾವ ಪ್ರಾಣಿ ಪಕ್ಷಿ ಬದುಕಲಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಹೌದ್ ಹೌದು ವಿಷ್ಣು ದೇವರ ಒಳ್ಳೆವಿದ್ದರು, ವಿಷ್ಣು ದೇವರ ಒಳ್ಳೆವಿದ್ದರು, ಕ್ಷೀರ ಸಾಗರ ಕಾಟ್ಯದ ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ. ಕರದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ. ರಾವಣನ ತಲೆಯ ಕೆಟ್ಟದ, ವಾನರ ದಂಡ ಒಂದಾಗಿ ಬಂದು ಸಮುದ್ರಕ್ಕೆ ಸೇತುವೆ ಕಟ್ಟ್ಯಾದ. ಹನುಮಂತನ ಬಾಲೆಗೆ ಹತ್ಯಾದ ಬೆಂಕಿ, ಹನುಮಂತನ ಬಾಲೆಗೆ ಹತ್ಯಾದ ಬೆಂಕಿ, ಲಂಕ ಎಲ್ಲ ಸುಟ್ಟದ. ಸುಟ್ಟೋಯ್ತು ಲಂಕ ಎಲ್ಲ. ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ. ಕರ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ. ಸತ್ಯದಿಂದ ದುಡಿದವರಿಗೆ ನಿತ್ಯ ಬಾಳ ಕಾಡ್ಯದ. ಕರೆಯದಿಂದ ನಡೆದವರಿಗೆ ನಿತ್ಯ ಬಾಳ ಕಾಡ್ಯದ. 6 ಕೋಟಿ ಆಯುಷ್ಯ ಪಡೆದ ರಾವಣನ ತಲೆಯ ಕೆಟ್ಟದ. ವಾನರ ದಂಡ ಒಂದಾಗಿ ಬಂದು ಸಮುದ್ರಕ್ಕೆ ಸೇತುವೆ ಕಟ್ಟ್ಯದ. ಸರಿ ಸೈಲ, ಏನಾಯ್ತು? ನಾವು ನೀವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವ್ಕರೆ, ಹುಟ್ಟಿ ಬಂದೇವ್ಕ್ರಿ. ಇದ್ರೊಳಗೆ ಸುಖ ಅಂದ್ರೆ ಎದ್ರಾಗ ಹತ್ತೀನಿ? ಸುಖ ಅಂದ್ರೆ ಎದ್ರಾಗ ಐತ್ಯಾ? ಹಾ, ನಾ ಹೇಳ್ತೀನಿ ಕೇಳ್ರಿ. ಅಲ್ಲಿ ಎದ್ರಾಗ ಸುಖ ಹತ್ತೀರಿ ನೀವು? ಒಂದ್ 2 ಹೆಂಡ್ರನ್ ಆಗುದು, ಹಾ ಇದ್ರ ಸುಖ ಐತಿ. ಹಾ ಹಾ ಹೌದ್ ಬ್ಯಾಂಕ್ನಾಗ ಎಪ್ರಿಲ್ ಇಡುದು, ಹಾ ಇದ್ರ ಸುಖ ಐತಿ. ಹಾ 10-20 ಎಕರೆ ಹೊಲ ತುಳುದು, ಹಾ. ಇದ್ರ ಸುಖ ಐತಿ. ಮತ್ತ ಮಾಡಿದ ಮ್ಯಾಗ ಮಾಡೇ ಕಟ್ಟುದು, ಹಾ ಇದ್ರ ಸುಖ ಐತಿ. ಇದ್ರ ಸುಖ ಐತ್ರಿ ನೀವು? ಇದ್ರ ಎಲ್ಲಾ ಸುಖ ಐತಿ. ಮನ್ಯಾಗ ಕಾರ ಬೋರ. ಸಿರ್ಸೈಲ, ಹಾ ಇದು ನೀ ಎಲ್ಲಾ ಮಾಡಿಕರಿ, ಎಲ್ಲಾ ಮಾಡಿನ ಕರೆ. ಇದು ಎಲ್ಲಾ ಒಂದಿನ ದುಃಖಕ್ಕೆ ಕಾರಣ ಅಂತ ಹೇಳ್ತಾನ ಜ್ಞಾನಿ ಅವ. ಹೆಂಗ ದುಃಖ ಕಾರ ನೀವು ಇಟ್ಟೆಲ್ಲ ಇದ್ರು? ಒಂದಲ್ಲಿ 2 ಹೆಂಡ್ರ ಇದ್ರು ಹೆಂಗ ದುಃಖತ್ತೀರಿ ನೀವು? ಒಂದ್ ಅಲ್ಲದ 2 ಹೆಂಡ್ರದವ್ ಹೆಂಗ ದುಃಖ ದುಃಖ ಕಾರಣ? ಸುಖಾನೇ ಇದಾರೆ ಬಹಳಷ್ಟು. ನೀವು ನಿನಗೆ ಅನಿಸ್ಯದಂಗ ಅನಿಶ್ಯದ? ಅನಿಸ್ಯದಂಗ ಯಾಕೆ ಅನಿಶ್ಯದ? ಇದು ಹೆಂಗ ದುಃಖಕ್ಕೆ ಕಾರಣ ಅಂತ ತಿಳ್ಕೊ. ಹೆಂಗ್ರಿಪ್ಪ? ಹೆಂಗಪ್ಪ ಅಂತ ಕೇಳಿದ್ರೆ ಸಿರ್ಸೈಲ, ಹೆಂಗ? ಒಂದ್ ಬಿಟ್ಟು 2 ಹೆಂಡ್ರನಾಗಿಕರಿ. ಆಗಿನಿ. ಒಂದಿನ ಅವ್ರಿಬ್ರು ಹೆಂಡ್ರ ನಿನ್ನ ಬಿಟ್ಟು ಹೊಕ್ಕಾರೆ ಒಂದು, ನೀ ಬಿಟ್ಟು ಅವ್ರನ್ನ ಹೊಕ್ಕಿ ಒಂದು. ಇದು ದುಃಖಕ್ಕೆ ಕಾರಣ ಅಂತ ಹೇಳ್ತಾನ ಜ್ಞಾನಿ ಅವ. ಯಾಕ್ರಿ? ಹೌದ್ ಹೌದು. ಅವ್ರು ಬಿಟ್ಟು ನಾ ಹಾದಿನ ತಿಳ್ಕೊ. ಎಲ್ತನ ಬರ್ತಾವ ಕೂನತಿನ ಅವ್ರು ಹೇಳ್ತಾನ ಅಕ್ಷಿ ಬಾಕಲ್ತಾನ. ಇದು ದುಃಖಕ್ಕೆ ಕಾರಣ ಅಂತ ಹೇಳ್ತಾನ ಅವ. ಇನ್ನ 10 ಎಕರೆ ಹೊಲ ತೊಂದ್ರೆ ನನ್ನ ಸುಖ ಆಕತ್ತೇಳಿ ನೀ ತಿಳಿದುಕೊಂಡಟ್ಟೆ, ತಿಳ್ಕೊಂಡ್ರಿ ನಟ್ಟೆ ತಿಳ್ಕೊಂಡು ಇದು ಸುಖ ಆಕತ್ತೇಳಿ ನೀ ತಿಳ್ಕೊಂಡಟ್ಟಿ, ಇದು ದುಃಖಕ್ಕೆ ಕಾರಣ ಅಂತ ಹೇಳ್ತಾನವ.
ಹೆಂಗ ಹೆಂಗಪ್ಪ ಅಂತ ಕೇಳಿದ್ರೆ ಹೌದು 10 ಎಕರೆ ಹೊಲ ಮಾರಾವತ್ತಿರ್ತಾನ. ಹೌದು ಏನು ಇದು 10 ಎಕರೆ ಹೊಲ ಮಾರ್ತಂದ್ರೆ ನನಗೆ ಸುಖ ಆಗತ್ತೇಳಿ ಮಾರಾವತ್ತಿರ್ತಾನ. ಹೌದು ಇನ್ನು 10 ಎಕರೆ ಹೊಲ ತೋಳವೇನಂತಿರ್ತಾನ, ಏನತ್ತಾನ ಇದು 10 ಎಕರೆ ಹೊಲ ತಗೊಂಡ್ರೆ ನನಗೆ ಸುಖ ಅಂತೇಳಿ ತಗೊಳಮತ್ತಾನ. ತಗೊಳವತ್ತಿರ್ತಾನ. ಹೌದಾ ತಗೊಂಡ್ರೆ 10 ಎಕರೆ ಹೊಲ ತಗೊಳಲಕ್ಕ ಹೌದು ಒಂದು ಸಿರ್ಸಲ ಏನು ಅದೇ 10 ಎಕರೆ ಹೊಲದಾಗ ಬಾಳ ಸುಖ ಆತ್ ನನಗೆ ಅನಿಸ್ತ. ಇದನ್ನು ದುಃಖಕ್ಕೆ ಕಾರಣ ಹೇಳ್ತಾನವ. ಹೆಂಗ ಹೆಂಗಪ್ಪ ಅಂತ ಕೇಳಿದ್ರೆ ಹೌದು ಸಿರಿಸಲ 10 ಎಕರೆ ಹೊಲ ಬಿಟ್ಟು ನೀರಿ ಹೊಕ್ಕಿ ಒಂದು, ನೀನು ಬಿಟ್ಟು ಹೊಲಾರಿ ಹೊಕ್ಕದೊಂದು, ಇದನ್ನು ದುಃಖಕ್ಕೆ ಕಾರಣ ಹೇಳ್ತಾನ ಜ್ಞಾನಿ ಅವ. ಹೌದಾ ಇದನ್ನು ದುಃಖಕ್ಕೆ ಕಾರಣದ. ಹೌದು ಇನ್ನ 7 ಮಜಲ್ ಮನಿ ಮಾಡ್ಯದ ಮೇಲೆ ಮಾಡ್ಯ 7 ಮಜಲ್ ಮನಿ ಕಟ್ಟಿ ಇದ್ರೊಳಗೆ ಬಹಳ ನನ್ನ ಸುಖ ಅಗದಿ ಆರಾಮದ ತಿಳ್ಕೊಂಡು ಇದನ್ನು ದುಃಖಕ್ಕೆ ಕಾರಣ ಹೇಳ್ತಾನ ಜ್ಞಾನಿ. ಇದೇ ಹಂಗ ದುಃಖ ಕಾರಣ ಹತ್ತೀರಿ ನೀವು. ಸರಿ ಸೈಲ ಹಾ 7 ಮಜಲ್ ಮನಿ ಕಟ್ಟಿ ಕರೆ ಹೌದು ಒಂದಿನ ಮನಿ ಬಿಟ್ಟು ನೀರಿ ಹೊಕ್ಕಿ ಒಂದು, ನೀನು ಬಿಟ್ಟು ಮನೀರಿ ಹೊಕ್ಕದೊಂದು, ಇದನ್ನು ದುಃಖಕ್ಕೆ ಕಾರಣ ಹೇಳ್ತಾನ ಜ್ಞಾನಿ ಅವ. ಹೌದು ಹೌದು ಎಲ್ಲ ದುಃಖಕ್ಕೆ ಅದಾವ ಕಾರಣ ಇವೆಲ್ಲ. ನಾವು ನೀವು ಮಾಡುದಿಲ್ಲ, ದುಃಖಕ್ಕೆ ಕಾರಣ ಅದ. ಹೌದು ಹೌದು ಇದ್ರೊಳಗೆ ಸುಖ ಎಂಬುದೇನು ಇಲ್ಲ. ಹೌದು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಹೌದು ನಡಬಾರಕ್ಕೆ ಒಂದು ಕತ್ತಲೆ ಪ್ರಪಂಚ ನಾವು ಮಾಡಬೇಕಾಗಿ. ಹಾ ಹಿಂಗ ಯಾರು ಮಾಡಿದ್ರು? ಹಿಂಗ ಯಾರು ಮಾಡಿದ್ರೆ ಜಗತ್ತೊಳಗತ್ತೆ ಕೇಳಿದ್ರ ಯಾರಿಪ್ಪ? ನಡೆದಾಡೋ ದೇವ್ರು, ಮಾತಾಡೋ ದೇವ್ರು, ಹೌದು ಪ್ರವಚನ ಪಟ್ಟುಗಳಾಗಿರ್ತಕ್ಕಂಥವ್ರು, ಆಧ್ಯಾತ್ಮಿಕ ಜೀವಿಗಳಾಗಿರ್ತಕ್ಕಂಥವ್ರು, ಹೌದು ಗುರುವಿನ ಉಪದೇಶ ಪಡ್ಕೊಂಡ್ರು. ಎಲ್ಲಿ? ಬೆಜ್ಜರ್ಗಿ ಗ್ರಾಮದೊಳಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರವಚನಕ್ಕೆ ಬಂದಿರತ್ರಿ. ಹೌದು ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರವಚನಕ್ಕೆ ಬಂದಿದ್ರು. ಹೌದು ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನವನ್ನ ಕೇಳಿ ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಪ್ರಪಂಚವನ್ನ ನಮಗೇನು ಹೆಂಡರ್ ಬಿಡ್ಕೊರಿ ಅವಾಗ ತಮ್ಮ ತಂದೆ ತಾಯಿಂದ್ರ ಅಣ್ಣ ತಮ್ಮದ್ರ ಅಕ್ಕ ತಂಗಿದ್ರ ಬಿಟ್ಟು ಈ ಪ್ರಪಂಚ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ಗುರು ಮಲ್ಲಿಕಾರ್ಜುನ ಬೆನ್ನ ಹತ್ತಿ ಎಲ್ಲಿ ಬಂದ್ರು? ಬಿಜಾಪುರದ ಸಿದ್ಧಾಶ್ರಮಕ್ಕೆ ಬಂದ್ರು. ಆಶ್ರಮಕ್ಕೆ ಬಂದ್ರಲ್ರಿಪ್ಪ. ಆಶ್ರಮಕ್ಕೆ ಬಂದ್ರ ಮುಂದೆ ಎಲ್ಲ ಗುರುವಿನ ಪರಮ ಬೋಧನೆ ಪಡ್ಕೊಂಡ್ರು ಎಲ್ಲ ಆಯ್ತು. ಮುಂದೆ ಗುರು ಅವ್ರ ಲಿಂಗೈಕ್ಯರಾದ್ರು. ಹೌದು ಎಲ್ಲ ಪಟ್ಟಕ್ಕೆ ಬಂದ್ರು. ಎಲ್ಲ ಬಹಳ ಚಂದ ನಡೀತು ಮಠ. ಹೌದು ಆಶ್ರಮ ಎಲ್ಲ ಚಲೋ ನಡೀತು ಕರೆ. ಹೌದು ಸಿದ್ದೇಶ್ವರ ಅಪ್ಪಾಜಿರು ಜಗತ್ತ ಒಂದರ ಬಯಸಿದ್ರಿ ಅವ್ರು. ಮತ್ತೇನ್ ಬಯಸಿದ್ರು? 14 ವರ್ಷ ತಾವು ಹಿಂದಕ್ಕೆ ತಾವು 14 ವರ್ಷ ಹಿಂದೆ ಒಂದು ಡೈರಿ ಬಿಟ್ಟು ಬರೆದಿಟ್ಟಿರ್ತಾವ್ರು. ಏನ್ ಬರೆದಿಟ್ಟು ಡೈರಿ? ಈ ಮಾನವ ಜನ್ಮ ಇದು ನನ್ನ ಶರೀರ. ಹೌದು ಇದು ಮಾನವ ಶರೀರ ಸರಿ ಹೋಯ್ತ ತೀರ್ಕೋತಪ್ಪ ಅಂದ್ರ ಹೌದು ಇದನ್ನು ಒಯ್ದು ಎಲ್ಲಿ ಹಡ್ಡಿ ಮುಚ್ಚಬೇಡ್ರಿ. ಹೌದು ಇದಕ್ಕೆ ಗುಡಿ ಗುಂಡಾರ ಕಟ್ಟಬೇಡ್ರಿ, ಮಠ ಮಂದಿರ ಮಾಡಬೇಡ್ರಿ. ಇದನ್ನು ಒಯ್ದು 3 ನದಿಗಳ ಕೂಡತಕ್ಕಂತ ಸ್ಥಾನ ಸಂಗಮದೊಳಗ ಕೂಡಲ ಸಂಗಮದಲ್ಲಿ ಇದನ್ನು ಒಯ್ದು ಲೀನ ಮಾಡ್ರಿ ತಿಳಿಯರು ಸಿದ್ದೇಶ್ವರ ಅಪ್ಪಾಜಿರು. ಯಾಕ್ರಿ ಹೇಳ್ಯಾರಲ್ಲ. ಮತ್ತೆ ಗಂಗಾ ನದಿಯೊಳಗೆ ಯಾಕ ಅವ್ರು ಮತ್ತೆ ಇದು ಏನ ಕೂಡಲ ಸಂಗಮದಲ್ಲ ಅದನ್ನ ಜಲ, ಜಲದೊಳಗೆ ಯಾಕೆ ಅವರು ಒಯ್ದು ಲೀನ ಮಾಡಂದ್ರು? ಅವ್ರ ಅಟ್ಟೆ ಅಲ್ಲ, ಯಾರು ನಮಗ್ ಎಲ್ಲೂಪಲ್ ನೋಡ್ರಿ ಯಾವ್ದ್ರ ಹೊಳೆ ಒಯ್ದು ಬಿಟ್ಟು ಬರ್ತಾರ. ಎಲ್ಲಿ ಕಾಣ್ಕೋತ ಕೂತಾನ ಹೇಳಿ. ಗಂಗಾಟ ಪಾವನದ ಜಗತ್ತೊಳಗ ಎಲ್ಲಾನು ಹೊಳಿ ಕೂಡಿಸ್ಬೇಕಾಗ್ಯ. ಎಲ್ಲಾ ತಾಯಿ ಎಲ್ಲ ನಂದೇ ಎಲ್ಲ ಒಪ್ಕೋತಾಳ ತಾಯಿ. ಎಲ್ಲಾ ತಾಯಿ ಗಂಗಾದೇವಿ ಎಲ್ಲಾ ನಂದ್ಯಾದ. ಇದು ತಪ್ಪ, ಇದು ಒಪ್ಪ ಅನ್ನುವಂಥದ್ದು. ಹೌದು ಇದು ಹೋಗ್ತಿರ್ತ ಹೊಳಿಕೆತ ಏನ ತುಳಿನ ಮಾಡಿರ್ತಂತ ತಿಳ್ಕೊಂಡು ಎಲ್ಲಾ ಅಪ್ಪಿ ತಾಯಿ. ಹೌದಾ ಗಂಗಾ ಮಾತೆ. ಹೌದು ಹೌದಿಲ್ಲ? ಹೌದು ಅಂತ ಸಿದ್ದೇಶ್ವರ ಅಪ್ಪಾಜರು ನಡೆದಾರ ದೇವರಾಗಿ ಕೂತ್ರು. ಹೌದು ಅವ್ರನ್ನ ಅದು ಕೂಡಲ ಸಂಗಮ ಹೊಳೆದು ಮುಡಿಸಿದ್ರು. ನಾವು ನೀವು ಆಡದ್ಗಿರತ್ತಪ್ಪ ಮಸ್ತಾರ ಗುರುವಿನ ಮಾಡ್ಕೊಂಡ್ರೆ ಗರು ಕರೆ. ಹೌದು ಮಾಡ್ಕೊಂಡು ಏನ್ ಮಾಡಿದ್ರು ತಗದ ಮುಂದೆ ಮಠ ಮಂದಿರ ಏನ್ರ ಮಾಡಂದ್ರ ಅವರು ಏನಿಲ್ಲ ಬ್ಯಾಡ ಏನು ಅಂದ್ರ ಅವರು ಏನೂ ಬೇಡ ಅಂದ್ರು. ಹೌದು ಹೌದು ಅಂತ ಸಂಚಾರ ಸಂತರ ಜಗತ್ತಿನ ಆಗಿ ಹೋಗ್ಯಾರ. ಹೌದು ಇದೇನ ಬಿಜಾಪುರ ಪಟ್ಟಣದಲ್ಲಿ ಅಂತ ಪುಣ್ಯಾತ್ಮ ಹುಟ್ಟಿರಪ್ಪ ಅಂದ್ರ ನಮ್ದು ಪವಿತ್ರವಾಗಿರ್ತಕ್ಕಂಥ ಸ್ಥಾನದ. ಹೌದು ಇಂಥ ಪವಿತ್ರವಾದ ಸ್ಥಾನ ನಾವು ಹುಟ್ಟೇವ ಅಂದ್ರ ಹೌದು ಬಹಳಷ್ಟು ಪುಣ್ಯವಂತರ ಮಾತನ್ನ ಹೇಳುತ್ತಾ ಹೌದು ಪದ್ಯ ಕೇಳ್ರಿ. ವಾನರ ದಂಡ ಒಂದಾಗಿ ಬಂದು ಸಮುದ್ರಕ್ಕೆ ಶತುವೆ ಕಟ್ಟ್ಯದ ಹನುಮಂತನ ಬಾಲೆಗೆ ಹತ್ಯಾದ ಬೆಂಕಿ, ಹನುಮಂತನ ಬಾಲೆಗೆ ಹತ್ಯಾದ ಬೆಂಕಿ, ಲಂಕ ಎಲ್ಲ ಸುಟ್ಟದ. ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ, ಕರ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ. ಸತ್ಯದಿಂದ ದೊಡದವರಿಗೆ ನಿತ್ಯ ಬಾಳ ಕಾಡ್ಯದ,
ಅರವಿ ಊರ ಅರ್ಬಟ್ ಬಾಳ ಜಗಕ್ಕೆ ಜಂಡ ಹಚ್ಚದ ಲಕ್ಕಮ್ಮ ದೇವಿಯ ಪಲ್ಲಕ್ಕಿ ಮ್ಯಾಲ ಹೂವಿನ ಹಸುಡ ಹೊಚ್ಚದ ಅರಟಾಳ ಕಲ್ಮೇಶ ಕಟ್ಟಿದ ಕವನ ಅರಟಾಳ ಕಲ್ಮೇಶ ಕಟ್ಟಿದ ಕವನ ಜನ ಎಲ್ಲ ಮೆಚ್ಚದ ಹೌದು ಮೆಚ್ಚದ ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಕರೆದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಸತ್ಯದಿಂದ ದುಡಿದವರಿಗೆ ನಿತ್ಯ ಬಾಳ ಕಾಡ್ಯದ ಕರೆಯದಿಂದ ದುಡಿದವರಿಗೆ ನಿತ್ಯ ಬಾಳ ಕಾಡ್ಯದ ಏ ಜಾಲಿಗೆ ರೂರ ಅರ್ಬಟ್ ಬಾಳ ಜಗಕ್ಕೆ ಜಂಡ ಹಚ್ಚದ ಅಂಶಿದ್ನ ಮುತ್ಯನ ಪಲ್ಲಕ್ಕಿ ಮ್ಯಾಲ ಹೂವಿನ ಹಸುಡ ಹೊಚ್ಚದ ಅರಟಾಳ ಕಲ್ಮೇಶ ಕಟ್ಟಿದ ಕವನ ಅರಟಾಳ ಕಲ್ಮೇಶ ಕಟ್ಟಿದ ಕವನ ಜನ ಎಲ್ಲ ಮೆಚ್ಚದ ಹೌದು ಸತ್ಯದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ ಕರೆದಿಂದ ದುಡದವರಿಗೆ ನಿತ್ಯ ಬಾಳ ಕಾಡ್ಯದ